ಬೆಂಗಳೂರಿನ ರೋಡ್ನಲ್ಲಿ ರೋಡ್ ಶೋ ಮಾಡಿದರೂ ಕೂಡ BJP ವಿಧಾನಸಭಾ ಚುನಾವಣೆಯಲ್ಲಿ 66ಕ್ಕಿಂತ ಜಾಸ್ತಿ ಸೀಟ್ಗಳನ್ನು ಪಡೆಯಲು ಆಗಲೇ ಇಲ್ಲ. ಆದರೆ ಕಾಂಗ್ರೆಸ್ ಮಾತ್ರ 136 ಸೀಟ್ಗಳ ಭರ್ಜರಿ ವಿಜಯದೊಂದಿಗೆ ಸಿಂಹಾಸನವನ್ನು ಏರಿತು. ಅದರ ಜೊತೆಗೆ ಕಳೆದ ಬಾರಿ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ 25 ಕ್ಷೇತ್ರಗಳನ್ನು BJP ಗೆದ್ದಿದ್ರು ಕೂಡ DK ಸುರೇಶ್ ಅವರನ್ನು ಮಣಿಸಲು ಆಗಲಿಲ್ಲ. ಹಾಗಾಗಿ BJP ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಬಂದಿದೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ನಾವು ಅಂದರೆ BJP ಮತ್ತು JDS ಮೈತ್ರಿಕೂಟ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅಂತಂದರೆ ನಮಗೆ ಅಡ್ಡಲಾಗಿ ನಿಂತಿರೋರೊಬ್ಬರೇ, ಅದು DK ಬ್ರದರ್ಸ್. ಒಂದು ಕಡೆ DK ಶಿವಕುಮಾರ್, ಮತ್ತೊಂದು ಕಡೆ DK ಸುರೇಶ್. ಹಾಗಾಗಿ ಇವರಿಬ್ಬರನ್ನ ಒಂದೇ ಸ್ಥಳದಲ್ಲಿ ಕಟ್ಟಿ ಹಾಕಿದರೆ ಮಾತ್ರ ನಮಗೆ ಉಳಿದ ಸ್ಥಳಗಳಲ್ಲಿ ಅನಾಯಾಸವಾಗಿ ಗೆಲುವು ಸಿಗಲಿದೆ ಅನ್ನುವಂಥ ಒಂದು ನಿರ್ಧಾರಕ್ಕೆ BJP ಹೈಕಮಾಂಡ್ ಬಂದ ಹಾಗೆ ಕಾಣ್ತಾ ಇದೆ. ಹಾಗಾಗಿ ಶತಾಯ ಗತಾಯ DK ಸುರೇಶ್ ಅವರನ್ನು ಮಣಿಸಲೇಬೇಕು. ಮಣಿಸದಿದ್ದರೂ ಕೂಡ DK ಬ್ರದರ್ಸನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಕಟ್ಟಿ ಹಾಕಬೇಕು ಅನ್ನುವಂಥ ಒಂದು ದೃಢ ನಿರ್ಧಾರದಿಂದ ಇವತ್ತು ಅಮಿತ್ ಶಾ ಬೇರೆ ಬೇರೆ ಕಾರ್ಯಕ್ರಮಗಳ ಜೊತೆಗೆ ಒಂದು ರೋಡ್ ಶೋ ಮಾಡಿದರು. CN ಮಂಜುನಾಥ್ ಅವರ ಪರವಾಗಿ ಬ್ಯಾಟಿಂಗ್ ಮಾಡಿದರು, ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದರು. ಮತ್ತೊಂದು ಕಡೆ ಉತ್ತರಾಖಂಡ್ನಲ್ಲಿದ್ದಂಥ ನರೇಂದ್ರ ಮೋದಿ ಅವರು DK ಬ್ರದರ್ಸ್ ವಿರುದ್ಧ ಕಿಡಿಕಾರಿದರು. ಇದರಲ್ಲಿ ಗೊತ್ತಾಗುತ್ತೆ DK ಬ್ರದರ್ಸ್ ಅವರನ್ನು ಕಟ್ಟಿ ಹಾಕೋದಕ್ಕೆ ಏನೆಲ್ಲ ಪ್ರಯತ್ನಗಳಾಗ್ತಾ ಇದೆ ಅಂತ. ಇದರ ಬಗೆಗಿನ ಕಂಪ್ಲೀಟ್ ರಿಪೋರ್ಟ್ ಇದೀಗ ನಿಮ್ಮ ಮುಂದೆ. ಎರಡು 2024ರ ಲೋಕ ಸಂಗ್ರಾಮದಲ್ಲಿ ಕರ್ನಾಟಕವನ್ನ ಸಂಪೂರ್ಣ ಕೈವಶ ಮಾಡಿಕೊಳ್ಳಲು ಬಿಜೆಪಿ ಜೆಡಿಎಸ್ ನಾಯಕರು ನಾನಾ ತಂತ್ರವನ್ನ ಹೆಣೆಯುತ್ತಿದ್ದಾರೆ. ಇದೀಗ ಗೃಹ ಸಚಿವ ಅಮಿತ್ ಶಾ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದು ಕಾಂಗ್ರೆಸ್ ಸೋಲಿಸೋದಕ್ಕೆ ತಂತ್ರ ಹೆಣೆದಿದ್ದಾರೆ. ಬೂತ್ ಮಟ್ಟದಿಂದ ಮತ ಬ್ಯಾಂಕ್ ಭದ್ರಪಡಿಸಲು ಸೂಚಿಸಿರೋ ಚಾಣಕ್ಯ ಬಿಜೆಪಿ ಪಾಲಿನ ಟಫ್ ಕ್ಷೇತ್ರಗಳಾದ ಬೆಂಗಳೂರು ಗ್ರಾಮಾಂತರ, ಉತ್ತರ, ದಕ್ಷಿಣ, ಕೇಂದ್ರ, ಚಿಕ್ಕಬಳ್ಳಾಪುರ ಪ್ರಮುಖರ ಜೊತೆ ಚರ್ಚಿಸಿದ್ರು. 3ರಿಂದ 4 ಬೂತ್ಗೆ ಮೇಲ್ವಿಚಾರಕರನ್ನ ನೇಮಿಸಬೇಕು. ಜವಾಬ್ದಾರಿ ಹೊತ್ತವರು ಬೂತ್ ಮಟ್ಟದ ಅಧ್ಯಕ್ಷರು, ಪೇಜ್ ಪ್ರಮುಖರು ಸಮಾವೇಶದಲ್ಲಿ ಭಾಗಿಯಾಗಬೇಕು. ಪ್ರತಿ ವಿಧಾನಸಭಾ ಕ್ಷೇತ್ರದ 150 ಕಾರ್ಯಕರ್ತರು, ಒಂದು ಲೋಕಸಭಾ ಕ್ಷೇತ್ರದಿಂದ 1200 ಮಂದಿ ಭಾಗಿಯಾಗಬೇಕು. 4 ಲೋಕಸಭಾ ಕ್ಷೇತ್ರದಿಂದ 4-5 ಸಾವಿರ ಜನರು ಆಗಮಿಸಬೇಕು ಎಂದು ಅಮಿತ್ ಶಾ ಸೂಚಿಸಿದ್ದಾರೆ. ಶಿವಮೊಗ್ಗದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಮುಂದಾಗಿರೋ KS ಈಶ್ವರಪ್ಪಗೆ ಅಮಿತ್ ಶಾ ಕರೆ ಮಾಡಿ ಮಾತನಾಡಿದ್ದಾರೆ. ಬುಧವಾರ ದೆಹಲಿಗೆ ಬರುವಂತೆಯೂ ಸೂಚನೆಯನ್ನ ನೀಡಿದ್ದಾರೆ. ಆದರೆ ಸ್ಪರ್ಧಿಸೋ ನಿಲುವಿನಿಂದ ಹಿಂದೆ ಸರಿಯಲ್ಲ ಎಂದಿದ್ದು ಕುತೂಹಲ ಮೂಡಿಸಿದೆ. ಕರೆದಿದ್ದಾರೆ, ಗೌರವ ಕೊಡಬೇಕಾದ ನನ್ನ ಕರ್ತವ್ಯ ಸಾಮಾನ್ಯ ಕಾರ್ಯಕರ್ತನಾಗಿ ಅವ್ರ ಗೌರವ ಕೊಡೋಕೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಎಲ್ಲ ಅಂಶಗಳನ್ನು ಕೂಡ ಏನು ಇಷ್ಟೊತ್ತಂಗೆ ಹೇಳಿದೆ, ಒಂದೇ ಕುಟುಂಬದ ಕೈಯಲ್ಲಿ ಅಪ್ಪ ಮಕ್ಕಳ ಕೈಯಲ್ಲಿ ಪಾರ್ಟಿ ಇದೆ, ಇದನ್ನು ಬಿಡಿಸಬೇಕು, ಹಿಂದುತ್ವಕ್ಕೆ ಅಪಮಾನ ಆಗಿದೆ, ಎಲ್ಲ ಅಂಶಗಳನ್ನು ಕೂಡ ನಾನು ಮಾನ್ಯ ಅಮಿತ್ ಶಾ ಅವ್ರ ಗಮನಕ್ಕೆ ತರ್ತೀನಿ. ಯಾವ ಕಾರಣಕ್ಕೂ ಕೂಡ ಚುನಾವಣೆಯಲ್ಲಿ ನಾನು ನಿಲ್ಲೋನೆ ಮತ್ತಿದನ್ನು ಹೇಳ್ತೀನಿ. ಆ ಕಡೆ ಉತ್ತರಾಖಂಡ್ನಲ್ಲಿ DK ಸುರೇಶ್ ವಿರುದ್ಧ ಮೋದಿ ವಾಗ್ದಾಳಿ ನಡೆಸಿದ್ರು. कर्नाटक में कांग्रेस के एक बड़े नेता ने दक्षिण भारत को देश से अलग करने की बात कही, 2 टुकड़े करने की बात कही. आप मुझे बताइए, देश के टुकड़े करने की बात करने वालों को सजा मिलनी चाहिए कि नहीं मिलनी चाहिए? ಇನ್ನು ಅಮಿತ್ ಶಾ ಚನ್ನಪಟ್ಟಣದಲ್ಲಿ ಬೃಹತ್ ರೋಡ್ ಶೋ ನಡೆಸಿದ್ರು. ನಡುವೆ ಈಶ್ವರಪ್ಪ ಅವರನ್ನು ಸಮಾಧಾನ ಪಡಿಸುವಂಥ ಪ್ರಯತ್ನಗಳಾಯಿತು. ಇವತ್ತು BJP ಸಂಘಟನಾ ಕಾರ್ಯದರ್ಶಿ ರಾಜೇಶ್ ಅವರು ಸ್ವತಃ ಕರೆ ಮಾಡ್ತಾರೆ ಈಶ್ವರಪ್ಪನವರಿಗೆ ಕರೆ ಮಾಡಿ ಅಮಿತ್ ಶಾ ಅವರ ಹತ್ರ ಮಾತಾಡಿಸ್ತಾರೆ. ಆ ಸುದ್ದಿಯನ್ನು ನಾವೇ ಮೊದಲಿಗೆ ಬ್ರೇಕ್ ಮಾಡ್ತೀವಿ. ಆದರೆ ಈಶ್ವರಪ್ಪನವರು ಇದಾದ ತಕ್ಷಣ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದರು. ಏನು ಈಶ್ವರಪ್ಪನವರು ಸಿಟ್ಟು? ಮಗನಿಗೆ ಟಿಕೆಟ್ ಸಿಕ್ಕಿಲ್ಲ, ಮಗನಿಗೆ ಏನಾದರೂ ವ್ಯವಸ್ಥೆ ಮಾಡ್ತೇನೆ ಅಂದ ತಕ್ಷಣ ಅವರ ಸಮಾಧಾನ ಆಗಬೇಕಾಗಿತ್ತು, ಆದರೆ ಸಮಾಧಾನ ಆಗ್ತಾ ಇಲ್ಲ. ಈಶ್ವರಪ್ಪ ಸಿಟ್ಟು ಪಾರ್ಟಿ ಮೇಲಲ್ಲ, ನಾಯಕರ ಮೇಲೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಪಾರ್ಟಿ ಮೇಲೆ ನನಗೆ ಯಾವುದೇ ಸಿಟ್ಟಿಲ್ಲ. ಈಶ್ವರಪ್ಪ ಅವರಿಗೆ ಮೋದಿ ಅಂದರೆ ಪಂಚಪ್ರಾಣ. ಅವರು ಹೇಳಿದ್ರು, ನಾನು ಪಕ್ಷೇತರವಾಗಿ ನಿಂತು ಗೆದ್ದು ನಂತರ ಅದನ್ನು
ಮೋದಿಯವರಿಗೆ ಅರ್ಪಿಸ್ತೇನೆ, ನನಗೆ ಅನ್ಯಾಯವಾಗಿದೆ ಅದನ್ನು ನಾನು ತೋರಿಸ್ತೀನಿ, ಹಾಗಂತ ನಾನು ಬೇರೆ ಪಕ್ಷಕ್ಕೆ ಹೋಗೋದಿಲ್ಲ. ಈಶ್ವರಪ್ಪ ಅವರಿಗೆ ಮೋದಿ ಅಂದರೆ ಪಂಚಪ್ರಾಣ, BSY ಅಂದರೆ ಈಗ ಅಷ್ಟಕ್ಕಷ್ಟೇ. ಇನ್ನು ಮೋದಿ ಪ್ರಧಾನಿ ಆಗಬೇಕು, ಆದರೆ ಯಡಿಯೂರಪ್ಪ ಅವರ ಮಗ ವಿಜೇಂದ್ರ ಪಟ್ಟ ಬಿಡಬೇಕು, ರಾಜ್ಯಾಧ್ಯಕ್ಷ ಪಟ್ಟ ಇರಬಾರ್ದು. ಅದಕ್ಕೆ ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ. ಒಂದು ಫ್ಯಾಮಿಲಿಗೆ ಒಬ್ಬರು ಅಂತಂದರೆ ಯಾಕೆ, ಇಬ್ಬಿಬ್ಬರಿಗೆ ಯಾಕೆ ಕೊಟ್ಟಿದ್ದೀರಿ? BY ವಿಜೇಂದ್ರ BJP ರಾಜ್ಯಾಧ್ಯಕ್ಷ ಸ್ಥಾನ ಬಿಡಬೇಕು, BSY ಮನೆಯಲ್ಲಿ ಒಬ್ಬರಿಗಷ್ಟೇ ಅಧಿಕಾರ ಕೊಡಬೇಕು, ಕರ್ನಾಟಕದಲ್ಲಿ ಹಿಂದುತ್ವ ನಾಯಕರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು, ಹಿಂದುಳಿದ ಸಮುದಾಯದ ನಾಯಕರಿಗೂ ಕೂಡ ಮಣೆ ಹಾಕಬೇಕು. ಇಷ್ಟೆಲ್ಲ ಡಿಮಾಂಡ್ಗಳನ್ನು ಈಶ್ವರಪ್ಪನವರು ಇಟ್ಟಿದ್ದಾರೆ. ಆದರೆ ಈಶ್ವರಪ್ಪನವರು ನಾಳೆ ದೆಹಲಿಗೆ ಹೋಗ್ತಾರೆ. ಅವರು ಹೇಳಿದರು, ಅಮಿತ್ ಶಾ ಅವರು ಕರೆದ ಕಾರಣಕ್ಕಾಗಿ ನಾನು ಹೋಗ್ತಾ ಇದ್ದೀನಿ, ಎಲ್ಲ ವಿಚಾರಗಳನ್ನು ಅವರ ಮುಂದೆ ಹೇಳ್ತೀನಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಆದರೆ ಅವರ ಕೆಲವು ಡಿಮಾಂಡ್ಗಳನ್ನು ನೋಡಿದಾಗ ಯಾವ ರೀತಿ BJP ಹೈಕಮಾಂಡ್ ಇದಕ್ಕೆ ಮಣೆ ಹಾಕತ್ತೆ ಕಾದು ನೋಡೋಣ. ಇನ್ನು ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲಿ BJP ಮತ್ತು ಕಾಂಗ್ರೆಸ್ ನಡುವೆ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಫೈಟ್ ಶುರುವಾಗಿದೆ. BJPಯ ಟ್ವೀಟಿಗೆ ಪ್ರತಿ ಟ್ವೀಟ್ ಮಾಡ್ತಾ ಇರುವಂಥ ಕಾಂಗ್ರೆಸ್ BJPಯ 11 ಭ್ರಷ್ಟರು, ಎಷ್ಟೆಷ್ಟೆಲ್ಲ ದೊಡ್ಡ ಭ್ರಷ್ಟರು ಯಾವ್ಯಾವ ಪಾರ್ಟಿಯಲ್ಲಿದ್ದರು ಅವರೆಲ್ಲ BJPಗೆ ಬಂದು ಹೆಂಗೆ ಕ್ಲೀನ್ ಆದರು ಅನ್ನೋದನ್ನು ತನ್ನ X ಅಕೌಂಟ್ನಲ್ಲಿ ಟ್ವೀಟ್ ಮಾಡಿದೆ. ಪ್ರಧಾನಿ ಮೋದಿ ಫೋಟೋವನ್ನು ಮಧ್ಯದಲ್ಲಿ ಹಾಕಿ ಅದರ ಸುತ್ತ 11 ಮುಖಂಡರ ಭಾವಚಿತ್ರ ಮತ್ತು ಹಗರಣದ ಮೊತ್ತವನ್ನು ಹಾಕಲಾಗಿದೆ. ಸಿದ್ದರಾಮಯ್ಯನವರು ಇದರ ಬಗ್ಗೆ ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಬಿಜೆಪಿಯವರು 3 ವರ್ಷ 10 ತಿಂಗಳಿದ್ರು, 3 ವರ್ಷ 10 ತಿಂಗಳಿದ್ರು. ಕುಮಾರಸ್ವಾಮಿ 1 ವರ್ಷ 2 ತಿಂಗಳಿದ್ರು. ಏನಾದ್ರು ಮಾಡಿದಾರ ಮೈಸೂರಿಗೆ? ಲೂಟಿ ಲೂಟಿ ಲೂಟಿ. ಮತ್ತೆ ಓಟ್ ಕೊಡ್ಬೇಕು ಅವ್ರಿಗೆ? ಏನು ಮಾಡದಿದ್ದವ್ರಿಗೆ ಓಟ್ ಕೊಡ್ತೀರಾ? ಎತ್ತಿಗೆ ಹುಲ್ಲಾಕ್ಬೇಕು ಬೇಡ, ಎತ್ತಿಗೆ ಹುಲ್ಲಾಕ್ಬೇಕು ಬೇಡ. ಕಾಂಗ್ರೆಸ್ ಯಾವ ರೀತಿ ಟ್ವೀಟ್ ಮಾಡಿದೆ ಅಂತಂದರೆ, ಒಬ್ಬೊಬ್ಬರ ಹೆಸರನ್ನು ಇಟ್ಕೊಂಡು ನರೇಂದ್ರ ಮೋದಿ ಅವರ ಫೋಟೋ ಹಾಕಿ ಅದರ ಸುತ್ತಮುತ್ತ ಮೊದಲನೇದಾಗಿ ಜನಾರ್ದನ್ ರೆಡ್ಡಿ, ಇತ್ತೀಚೆಗಷ್ಟೇ BJPಯಲ್ಲಿ ತಮ್ಮ ಪಾರ್ಟಿಯನ್ನು ವಿಲೀನಗೊಳಿಸಿದ್ರು. ಜನಾರ್ದನ್ ರೆಡ್ಡಿ ಹಿಂದೆ BJPಯಲ್ಲಿದ್ದರು, MLC ಆಗಿದ್ದರು, ಅವರು ಮಂತ್ರಿಯಾಗಿ ಕೂಡ ಕೆಲಸ ಮಾಡಿದರು. ಜನಾರ್ದನ್ ರೆಡ್ಡಿ 35,000 ಕೋಟಿ ಹಗರಣವನ್ನು ಮಾಡಿದ್ದಾರೆ ಅಂತೇಳಿ ಅವರ ಫೋಟೋವನ್ನು ಹಾಕಿದ್ದಾರೆ. ಆದರೆ ನಗೆ ಬರೋದು ಯಾವುದಪ್ಪ ಅಂತಂದರೆ, ಮೊನ್ನೆ ಅಷ್ಟೇ ನಡೆದಂಥ MLC ಚುನಾವಣೆಯಲ್ಲಿ, MP ಚುನಾವಣೆಯಲ್ಲಿ ಇದೇ ಜನಾರ್ದನ್ ರೆಡ್ಡಿ ಅವರ ಮನೆಗೆ ಹೋಗಿದ್ದರು ಸಿದ್ದರಾಮಯ್ಯನವರು. ಅಂದರೆ ಅವ್ರ ಮನೆಗೆ ಹೋದ್ರು, ಇವ್ರ ಮನೆಗೆ ಬಂದರು, ಇವರಿಂದ ವೋಟ್ ಬೇಕು ಅಂತ ಕೇಳಿಕೊಂಡು ಅವರು ವೋಟ್ ಹಾಕಿದ್ರು ಕೂಡ. ಆ ನಂತರ ಅವರು ಪಕ್ಷವನ್ನು ವಿಲೀನಗೊಳಿಸಿದ್ರು. ಇದೀಗ ಅವರ ಮೇಲೆ ಆರೋಪವನ್ನು ಮಾಡಿದ್ದಾರೆ, 35,000 ಕೋಟಿ ಹಗರಣ ವಿಚಾರ. ಇನ್ನು ನಾರಾಯಣ್ ರಾಣೆ